ಶ್ರೀರಾಮ ಮಂದಿರದಲ್ಲಿ ಕೊನೆಯ ಹಂತದ ಲೈಟಿಂಗ್ ವ್ಯವಸ್ಥೆಗೆ ಸಿದ್ಧತೆಗಳು ನಡೀತಾ ಇದೆ. ಅಂದ್ರೆ ಅಯೋಧ್ಯೆಯ ಶ್ರೀರಾಮ ಮಂದಿರದ ವಿಚಾರವಾಗಿ ಹೇಳ್ತಾ ಇರೋದು. ಲೈಟಿಂಗ್ ವ್ಯವಸ್ಥೆಯನ್ನ ಮಾಡ್ತಾ ಇರುವಂತ ಕೆಲ ಫೋಟೋಗಳು ಕೂಡ TV9ಗೆ ಲಭ್ಯ ಆಗಿದೆ. ಅಯೋಧ್ಯೆ ಈಗ ಆಲ್ರೆಡಿ ಹಬ್ಬದ ವಾತಾವರಣ ಕಳೆಗಟ್ಟಿರುವಂತಹ ನಗರ. ಈಗ ಈ ಹಬ್ಬದ ಮೆರಗನ್ನ ಹೆಚ್ಚಿಸುವಂತ ನಿಟ್ಟಿನಲ್ಲಿ ಲೈಟಿಂಗ್ಗಳಿಲ್ಲದೆ ಹೋದ್ರೆ ಹೇಗೆ? ಬೆಳಕಿನ ವ್ಯವಸ್ಥೆ ಬಹಳ ಜೋರಾಗಿ ನಡೀತಾ ಇದೆ. ಸುಮಾರು 190 ಕಂಬಗಳಿಗೆ ಲೈಟಿಂಗ್ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಪ್ರತಿಯೊಂದರ ಪರಿಶೀಲನೆ ಕೂಡ ನಡೀತಾ ಇದೆ. 5 ಲೈಟಿಂಗ್ ಪಾಯಿಂಟ್ಸ್ಗಳಿದ್ದು ಕೊನೆ ಹಂತದ ತಯಾರಿ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗಿನ ಕೆಲ ದೃಶ್ಯಾವಳಿಗಳು ಇದೀಗ TV9ಗೆ ಲಭ್ಯ ಆಗಿದೆ. ಎಕ್ಸ್ಕ್ಲೂಸಿವ್ ಆದಂಥ ಕೆಲ ಫೋಟೋಸ್ಗಳನ್ನು ನೀವಿಲ್ಲಿ ನೋಡಬಹುದಾಗಿದೆ. ಇದೆಲ್ಲವೂ ಕೂಡ ಶ್ರೀರಾಮ ಮಂದಿರದಲ್ಲಿ ಕೊನೆಯ ಹಂತದ ಲೈಟಿಂಗ್ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗಿನ ಕೆಲ ಫೋಟೋಗಳಾಗಿದೆ. ನಾವಿಲ್ಲಿ ನೋಡ್ತಾ ಇದ್ದೀವಲ್ಲ, ಇದು ಶ್ರೀರಾಮ ಮಂದಿರದ ಕೊನೆಯ ಹಂತದ ತಯಾರಿ ಕಾರ್ಯ. ಅಂದರೆ ದೇವಸ್ಥಾನ ಕಂಪ್ಲೀಟ್ ಆಗಿ ಪೂರ್ಣ ಆಗಿರೋದಿಲ್ಲ, ಅದಕ್ಕೆ ಇನ್ನೂ ಕೆಲ ತಿಂಗಳುಗಳೇ ಬೇಕಾಗ್ಬೋದು. ಆದರೆ ಪ್ರಾಣ ಪ್ರತಿಷ್ಠಾಪನೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ವ್ಯವಸ್ಥೆಗಳಾಗಬೇಕು ಅದನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವಂಥ ಕಾರ್ಯ ಆಗ್ತಾ ಇದೆ. ಜೊತೆಗೆ ದೇಗುಲದ ಹಲವು ಕಡೆ ಈ ತೆರನಾದ ಬೆಳಕಿನ ವ್ಯವಸ್ಥೆಯನ್ನು ಬಹಳ ಅದ್ದೂರಿಯಾಗಿ ಮಾಡಲಾಗ್ತಾ ಇದೆ. ಕಂಬಗಳಿಗೆ, ವಿಶೇಷವಾದಂಥ ಕೆತ್ತನೆಗಳಿಗೆ, ಮೇಲ್ಛಾವಣಿಗಳಿಗೆ ಇದಕ್ಕೆಲ್ಲ ಲೈಟಿಂಗ್ ವ್ಯವಸ್ಥೆ ಬಹಳ ಜೋರಾಗಿ ನಡೀತಾ ಇದೆ.